ಕನ್ನಡ ಚಿತ್ರರಂಗ ಅಂತ ನೆನಪಾದರೆ ಮೊದಲಿಗೆ ನೆನಪಾಗೋದು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರದ್ದೇ ದಾರಿಯಲ್ಲಿ ನಡೆನುಡಿಯನ್ನು ಅನುಸರಿಸಿಕೊಂಡು ಚಿತ್ರರಂಗದಲ್ಲಿ ಹೆಸರು ಮಾಡಿಕೊಂಡು ಬಂದವರು ಕನ್ನಡದ ಹಿರಿಯ ನಾಯಕ ನಟ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಅವರ ನೂತನ ಚಲನಚಿತ್ರ ಡ್ಯಾಡ್ ಎಂಬ ಚಿತ್ರದ ಚಿತ್ರೀಕರಣಕ್ಕಾಗಿ ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ನಂದಿ ಬೆಟ್ಟಕ್ಕೆ ಆಗಮಿಸಿದರು. ಚಿತ್ರೀಕರಣ ಮುಗಿಸಿಕೊಂಡ ಶಿವರಾಜ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಅಭಿಮಾನಿ ಮಹೇಶ್ ಎಂಬುವರ ಮನೆಗೆ ಸದ್ದಿಲ್ಲದೆ ಭೇಟಿ ಕೊಟ್ಟು ಸರ್ಪ್ರೈಸ್ ನೀಡಿದ್ದಾರೆ. ದುಬಾರಿ ಕಾರಿನಲ್ಲಿ ಬಂದ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ದಂಪತಿಗಳಿಬ್ಬರನ್ನು ಅಭಿಮಾನಿ ಮಹೇಶ್ ಕುಟುಂಬದವರು ಅದ್ಧೂರಿಯಾಗಿ ಆತ್ಮೀಯತೆಯಿಂದ ಬರಮಾಡಿಕೊಂಡು ಯೋಗಕ್ಷೇಮ ವಿಚಾರಿಸಿದರು. ಮಧ್ಯಾಹ್ನದ ಊಟ ಸವಿದು ಮನೆಯಲ್ಲಿ ಗಂಟೆಗಟ್ಟಲೆ ಕಾಲ ಕಳೆದಿದ್ದಾರೆ. ಇವರಿದೆ ದೋಸೆ ಫೇಮಸ್ ಬೆಂಗಳೂರಲ್ಲಿ. ಯಾವ್ದು ಹೆಸರಿಲ್ಲ, 330 ಆಗ್ತಾರೆ. ಮನೆಗಳ ಪೆಟ್ರೋಲ್ ನಿಮ್ಮ ಸ್ಪಾನ್ಸರ್ ಇಂಡಿಯಾ ಬರ್ತಾರೆ ಟೆನಸಿಯಲ್ಲಿ. ಸರ್ ಮಹೇಶಣ್ಣ ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್. ಅವೇ ಬರ್ತೀವಿ. ಹಾಂ, ಮೊಬೈಲ್ ಕ್ಯಾಮ್ರಾ ಇವರ ರಿಲೇಟಿವ್ಸ್ ಏನೇ, ಅದು 100 ಇಯರ್ಸ್ ಮೇಲೆ ಇದೆ. ತುಪ್ಪದ ಅವಲಕ್ಕಿ ಮೈಸೂರು ಪಾಕ್ ಅಣ್ಣ ಒಂದೇ ನಿಮಿಷ ಹಾಗೆ ಮಹೇಶಣ್ಣ ಸರ್. ಸರ್ ಮೇಡಮ್, ಏನೋ ಚಿಕ್ಕಬಳ್ಳಾಪುರದ ಮಹೇಶ್ ಕುಟುಂಬ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಇದ್ದಾಗಿನಿಂದಲೂ ಅಪ್ಪಟ ಅಭಿಮಾನ ಬೆಳೆಸಿಕೊಂಡು ಒಡನಾಟ ಹೊಂದಿದ್ದಾರೆ. ಮಹೇಶ್ ಕುಟುಂಬಕ್ಕೂ ನಟ ಶಿವರಾಜ್ ಕುಮಾರ್ ಕುಟುಂಬಕ್ಕೂ ಒಳ್ಳೆಯ ಸಂಬಂಧವಿದೆ. ಹೀಗಾಗಿ ಚಿಕ್ಕಬಳ್ಳಾಪುರದ ಕಡೆ ಚಿತ್ರೀಕರಣ ಇದ್ದಾಗಲೆಲ್ಲ ಮಹೇಶ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬದ ಜೊತೆ ಸ್ವಲ್ಪ ಕಾಲ ಕಳೆದು ಹೋಗೋದಕ್ಕೆ ಮಹೇಶ್ ಕುಟುಂಬಸ್ಥರು ಖುಷಿ ಪಟ್ಟಿದ್ದಾರೆ. ನನ್ನ ಹೆಸರು ಮಮತಾ ಮಹೇಶ್ ಅಂದ್ಬಿಟ್ಟು. ಶಿವರಾಜ್ ಕುಮಾರ್ ಅವರು ನಂದಿ ಹಿಲ್ಸಲ್ಲಿ ಡ್ಯಾಡ್ ಶೂಟಿಂಗ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಚರ್ಚಲ್ಲೂ ಶೂಟಿಂಗ್ ಇತ್ತು. ಮಧ್ಯ ನನ್ನ ಮಗನಿಗೆ ಅವ್ರು ತುಂಬ ಆತ್ಮೀಯರಾಗಿದ್ದಾರೆ. ಅದರಿಂದ ಅವ್ರು ನಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡಿ, ದಂಪತಿಗಳಿಬ್ಬರು ಬಂದಿದ್ದರು, ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರು. ಬಂದು ಊಟ ಮಾಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಎಲ್ಲ ಅಭಿಮಾನಿಗಳು ಬಂದಿದ್ದರು, ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಇದು ಮಾಡಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಒಬ್ಬ ಸ್ಟಾರ್ ನಟರು ನಿಮ್ಮ ಮನೆಗೆ ಭೇಟಿ ಕೊಟ್ಟರು, ನಿಮಗೆ ಖುಷಿ ಆಗ್ತದೆ ಅದು ನೋಡಿದ್ರಲ್ಲ? ಮೊದಲಿಂದನೂ ನಮ್ಮ ಹಸ್ಬೆಂಡ್ಗೂ ತುಂಬ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವ್ರಿಗೂ. ಹಂಗಾಗಿ ಅವರೂ ರಾಜ್ಕುಮಾರ್ ಜೊತೆ ತುಂಬ ಫೋಟೋಸು ಇವು ಎಲ್ಲ ತೆಗೆಸ್ಕೊಂಡಿದ್ದಾರೆ, ಅವ್ರನ್ನೂ ತುಂಬ ಭೇಟಿ ಮಾಡಿದ್ದಾರೆ. ಆ ರೀತಿ ಮೊದಲಿಂದನೂ ಇದೆ ಅವ್ರಿಗೂ, ಬಾಂಡಿಂಗ್ ಚೆನ್ನಾಗಿದೆ. ಈ ಸಲ ನನ್ನ ಮನೆ RRR ಪಿಕ್ಚರ್ ಪ್ರೀ ರಿಲೀಸ್ಗೂ ಬಂದಿದ್ದರು ಶಿವರಾಜ್ ಕುಮಾರು. ಬಟ್ ಅವತ್ತು ತುಂಬ ಕ್ರೌಡ್ ಆಗೋಗ್ಬಿಟ್ಟಿದ್ರು. ಸೊ ಅದಕ್ಕೆ ಅವ್ರು ಅವತ್ತು ಹಂಗೆ ರಿಟರ್ನ್ ಹೊರಟ್ಬಿಟ್ರು. ಒಳಗೆ ಬಂದು 1 ಸೆಕೆಂಡು ಇದ್ಬಿಟ್ಟಿರು, ಹಂಗೆ ಹೊರಟ್ಬಿಟ್ರು.
ಮತ್ತು ಈಗ ಬಂದಿದ್ದರು. ಸೊ ಈ ಸಲ 1 ಅವರ್ ಹಂಗಿದ್ದು ಇದು ಮಾತಾಡಿಕೊಂಡು ಊಟ ಎಲ್ಲ ಮಾಡಿ ಹೋಗಿದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಯಿತು ಬಂದಿದ್ದಕ್ಕೆ. ಒಬ್ಬ ಸ್ಟಾರ್ ನಟರು ಭೇಟಿ ಕೊಟ್ಟಿದ್ದಾರಲ್ವ, ಅದರಿಂದ ಖುಷಿಯಾಗಿದೆ. ಸೊ ನಿಮ್ಮ ಅಭಿಮಾನಿಗಳ ತುಂಬ ಜನ ಬಂದಿದ್ದೀರಾ ಫೋಟೋ ಗಿಟ ತೊಗೊಳಕ್ಕೆ ಅಂತ ಯಾರು? ಅಂದರೆ ಯಾರಿಗೂ ತುಂಬ ಪಬ್ಲಿಕ್ ಮಾಡಿರಲಿಲ್ಲ, ಆದ್ರೂ ಬಂದಿದ್ದರು. ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇದು ಮಾಡಿ ಹೋದರು. ಮತ್ತು ಇಲ್ಲಿ ಊಟ ಮುಗಿಸ್ಕೊಂಡು ಚರ್ಚಲ್ಲಿ ಶೂಟಿಂಗ್ ಇತ್ತು, ಮತ್ತು ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದಾರೆ. ಏನು ಹೇಳಿದ್ರಕ್ಕ ನಿಮ್ಮ ಹತ್ರ ಮಾತು? ಇಲ್ಲ, ಮಾಮೂಲಿಯಾಗಿ ಜನರಲ್ಲಾಗಿ ಮಾತಾಡಿದ್ರು ಅಷ್ಟೇನೆ. ನೀವು ತಾಂಬೂಲ ಎಲ್ಲ ಕೊಟ್ಟಿದ್ದೀರಲ್ಲ? ಹಾಂ, ತಾಂಬೂಲ ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಇನ್ನು ನಟ ಶಿವರಾಜ್ ಕುಮಾರ್ ಮಹೇಶ್ ಅವರ ಮನೆಗೆ ಬರುವುದು ಅಭಿಮಾನಿಗಳಿಗೆ ತಿಳಿಯದಂತೆ ಗುಪ್ತವಾಗಿ ಇಟ್ಟಿದ್ದು ಸದ್ದಿಲ್ಲದೆ ಬಂದು ಸದ್ದು ಮಾಡಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಶಿವರಾಜ್ ಕುಮಾರ್ ಬರುವ ವಿಚಾರ ತಿಳಿದ ಕೆವಿ ದತ್ತಿಯ ಅಧ್ಯಕ್ಷ ನವೀನ್ ಕಿರಣ್ ಮತ್ತು ಕೆಲ ಅಭಿಮಾನಿಗಳು ವಿಶೇಷವಾಗಿ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಕಂಡು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.